ಸ್ಕೂಲಿಂದ ಬಂದದ ಅಜ್ಜ ಮೇರೆ ಗಾಡಿ ಪೆ ಬೇಟ್ ಜಾ. ಹಾವಾಗಿ ಉಂಟು, ಬಟ್ ಹಾವಲ್ಲ ಇದು, ಈಲ್ ಅಂತ ಇಲ್ಲಿ ಕರೀತಾರೆ. ಇದನ್ಸ ತಿಂತಾರೆ. ಇದರ ಮುಸುಂಟು ನೋಡಿ ಹೇಗೆ ತಿಂತಾರ, ದೇವರೇ ಬಲ್ಲ. ನನ್ನ ಸಬ್ಸ್ಕ್ರೈಬರ್ ದುಬೈ ಮಾರ್ಕೆಟ್ ಅಲ್ಲಿ ಸಿದ್ದಾರೆ. ಹೇಗೆ ಅಂಕಲ್? ಇದು ಮಾಂಸ ಏರಿಯಾ. ಮನುಷ್ಯರ ಮಾಂಸ ಬಿಟ್ಟು ಬಾಕಿ ಎಲ್ಲರ ಮಾಂಸ ಸಿಗ್ತದೆ. ದಿನ ಎಷ್ಟು ವರ್ಷ ಅಂತೇಳಿ ಬಾಯಿ ಮುಚ್ಚಿ ಕೂತ್ಕೊಳ್ಳೋದಲ್ಲ. ಎಲ್ಲ ಆಕ್ಟಿವ್ ಆಗಿ ಗೆಲಪ್ಪಾಗಿರ್ತೀರಿ, ಓಡಿಕೊಂಡಿರ್ತೀರಿ ಚಪ್ಪಲ್ ಹಾಕಿದ್ರು. ಮತ್ತೆ ಖರ್ಜೂರವ ಡು ನಾಟ್ ಟಚ್ ಅಂತ ಹಾಕಿದ್ದಾರೆ. ಟಚ್ ಮಾಡಿದ್ರೆ ಒಂದೊಂದು ಗಾಯ ಬಾದ್ರೆ ಚಾಂದ್ ಕಳಗಿರ್ಬೋದು. ಚಂದ ಚಂದ ಬಿಲ್ಡಿಂಗ್, ಚಂದ ಚಂದ ನೀರು, ಪುದೆಗಳು ಅದೆಲ್ಲ ಕಾಣಲಿಲ್ಲ ಅವ್ರಿಗೆ. ಅಂಜವ್ ನಮೇ ಏತೇನೆ. ಓ ಅಣ್ಣ, ಈ ಗ್ರೀಸ್ ಇಡ್ ಬರ್ತೀನಾ? ಕನ್ನಡ ಮಾತಾಡಿಯ, ಕನ್ನಡ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಖುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಕಲ್ದು ಲಾಸ್ಟ್ ಮಿನಿಟ್ ಶಾಪಿಂಗ್ ಎಲ್ಲ ಮಾಡ್ಲಿಕ್ಕೆ ಇದ್ದದ್ದು ಎಲ್ಲ ಮುಗಿಸಿ ಆಯಿತು. ಇನ್ನು ಅವ್ರದ್ದು ಪ್ಯಾಕಿಂಗ್ ಮಾಡೋದು ಬಾಕಿ. ಇವತ್ತು ನನ್ನ ಹಸ್ಬೆಂಡ್ದು ಕೊಲೀಗ್ ಅವರು ಊಟಕ್ಕೆ ಕರೆದಿದ್ದಾರೆ ಅಂಕಲನ್ನು ಹಾಗೂ ನಮ್ಮನ್ನು ಸಹ. ಈಗ ಅದಕ್ಕೆ ಹೋಗುದು. ಇಫ್ತಾರಿಗಲ್ಲ, ಡಿನ್ನರ್ಗೆ ಕರೆದಿದ್ದಾರೆ. ಸೊ ಎಲ್ಲ ರೆಡಿ ಆಗಿದ್ದೇವೆ. ಈಗ ಹೋಗಿ ಮಾಡ್ಲಿಕ್ಕೆ ಉಂಟು. ಎಲ್ಲರೂ ಸಹ ಸಿದ್ದಿಕ್ನವರ ಮನೆಗೆ ಬಂದಿದ್ದೇವೆ ಡಿನ್ನರ್ ಮಾಡ್ಲಿಕ್ಕೆ. ಸಿದ್ದಿಕ್ನವರ ಹೆಂಡತಿ ಖುಷ್ಬು ಅಂತೂ ಹೇಳುದೇ ಬೇಡ, ತುಂಬಾ ಒಳ್ಳೆಯ ಕುಕ್. ನಮಗೋಸ್ಕರ ಬಿಸಿ ಬಿಸಿಯಾದ ಬಿರಿಯಾನಿ, ಪಕೋಡ, ರೋಲ್ಸ್ ಎಲ್ಲ ಮಾಡಿದ್ಲು. ತುಂಬಾ ಟೇಸ್ಟಿ ಹಾಗೂ ಸೂಪರ್ ಆಗಿತ್ತು. ತುಂಬಾ ಪ್ರೀತಿಯಿಂದ ತುಂಬಾ ಡಿಶಸ್ ಮಾಡಿದ್ರು, ಒಬ್ಬರೇ ಮಾಡಿದ್ರು. ರಮದಾನ್ ಟೈಮ್ ಆದ ಕಾರಣ ಟೇಸ್ಟಿಗೆ ಮಾಡದೆ ಈ ಎಲ್ಲ ಐಟಮ್ಸ್ ನಮಗೋಸ್ಕರ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸಿದ್ದಿಕ್ ಹಾಗೂ ಅವರ ಫ್ಯಾಮಿಲಿಗೆ. ಎಂತೆಲ್ಲ ಮಾಡಿದ್ಲಂದ್ರೆ ರೋಲ್ಸ್, ಚೆನ್ನ ಚಾಟ್, ಸ್ಯಾಲೆಡ್, ಅದಕ್ಕೆ ಸಾಸ್ ಎಲ್ಲ ಹಾಗೂ ಬಿರಿಯಾನಿ. ಎಲ್ಲರೂ ಸಹ ಮನೆಯಿಂದ ಹೊರಟಿದ್ದೇವೆ ಕಿಯಾರನ್ನು VBSಗೆ ಬಿಡ್ಲಿಕ್ಕೆ. ಇವತ್ತು 3rd ಡೇ. ಡ್ರೆಸ್ ಕೋಡ್ ಗ್ರೀನ್ ಕಲರ್. ಮೂವ್ ಆಗ್ತಿಲ್ಲ, 10 ನಿಮಿಷ ನಿಲ್ಲಿ ಕಾಯ್ತಿದ್ದೇನೆ ಟ್ರಾಫಿಕ್ ಸಿಗ್ನಲ್. ಒಂದು ಗಾಡಿ ಇಲ್ಲ ನಮ್ಮ ಗಾಡಿ ಬಿಟ್ಟು. ಕೊರ್ಲೆ ಅಣ್ಣ, ಕೊರ್ಲೆ ಗ್ರೀನ್ ಕೊರ್ಲೆ ಪೋದು ಅಣ್ಣ, ಇದ್ದನಣ್ಣ ಗ್ರೀನ್ ಹಾಕ್ಯಪ್ಪೋ. ಯೋ ಗ್ರೀನೇ ಬರ್ತಿಲ್ಲಲ್ಲ ಮಾರೆ, ಎಂತ ಮಾಡುದು? ಹೋಗೋಣ ಅಂಕಲ್ ಸೀದಾ? ಬೇಡ, ಐನೊಂದು ದಿನ ಮಚ್ಚಿಗೆ ಚಂಡ ಕೊರ್ಲೇಕ್ ಯಾರ್ ದೀಪ. ವ್ಯೂ ಬಾಯ್ ಬಾಬಾ, ಬಾಯ್ 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 ಬಾಯ್. ಅಂಕಲ್ ಕಿಯಾರನ್ನು ಬಿಡ್ಲಿಕ್ಕೆ ಹೋಗಿದ್ದಾರೆ. ಇವತ್ತು ಲಾಸ್ಟ್ ಡೇ ಅಂಕಲ್ದು UAE ಅಲ್ಲಿ. ಇದು ಹೊಸತು RTA ಬಸ್ ಪೂಲಿಂಗ್ ಸರ್ವಿಸ್ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ದುಬೈಯಲ್ಲಿ. ಆಪ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರಾಯ್ತು, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಕಮ್ಮಿಗೆ ಕೊಂಡೋಗ್ತಾರೆ. ಇವತ್ತು ಅಂಕಲ್ ಅನ್ನು ದುಬೈ ವಾಟರ್ ಫ್ರಂಟ್ ಮಾರ್ಕೆಟ್ಗೆ ಕರ್ಕೊಂಡು ಬಂದೇನೆ. ದುಬೈಲಿರುವ ವಾಟರ್ ಫ್ರಂಟ್ ಮಾರ್ಕೆಟ್ಗೆ ಬಂದಿದ್ದೇವೆ ಇವತ್ತು ತಿರುಗಲಿಕ್ಕೆ. ಕಿಯಾರಂಗೆ VBS 9 to 1:30 ಮಧ್ಯಾಹ್ನವರೆಗೆ. ಸೊ ಅಷ್ಟರೊಳಗೆ ನಾವು ಎಲ್ಲಿ ಆಚೆ ತಿರುಗಬಹುದು ಅಂತೇಳಿ ನಾವು ಇವತ್ತು ವಾಟರ್ ಫ್ರಂಟ್ ಮಾರ್ಕೆಟ್ ದುಬೈಗೆ ಬಂದಿದ್ದೇವೆ. ಅಂಕಲ್ ಅನ್ನು ಮೀನಿನ ಮಾರ್ಕೆಟ್ಗೆ ತಂದಿದ್ದೇವೆ. ಆಯಿಸ್ಟರ್ಸ್, ಇದು ಈಲ್ ಹಾವಾಗಿ ಉಂಟು, ಬಟ್ ಹಾವಲ್ಲ ಇದು, ಈಲ್ ಅಂತ ಇಲ್ಲಿ ಕರೀತಾರೆ. ಇದನ್ಸ ತಿಂತಾರೆ. ಇದರ ಮುಸುಂಟು ನೋಡಿ ಹೇಗೆ ತಿಂತಾರ, ದೇವರೇ ಬಲ್ಲ. ಓ ದೇವರೇ. ಇದೆಲ್ಲ ಜಾಯಿಂಟ್ ಕ್ರಾಬ್ಸ್, ದೊಡ್ಡ ದೊಡ್ಡ ಜಂಜಿ. ಫಿನ್ ಟ್ಯೂನಾ. ಅಂಕಲ್ ಫುಲ್ ಸ್ಪೀಚ್ಲೆಸ್ ಇದ್ದಾರೆ. ಹೇಗೆ ಅಂಕಲ್? ಇದು ಜಾಯಿಂಟ್ ಲಾಬ್ಸ್ಟರ್ಸ್. ಎಟ್ಟಿ ಉಂಟಲ್ಲ, ಎಟ್ಟಿದು ದೊಡ್ಡಪ್ಪ. ಇದು ಜೀವ ಇರುವ ಮೀನುಗಳು. ಕೆಲವರಿಗೆ ಜೀವ ಇರುವ ಫ್ರೆಶ್ ಮೀನು ಬೇಕು ಅಂತೇಳಿ ಇರ್ತದೆ. ಸೊ ಅವರಿಗೆ ಇಂಥ ಮೀನುಗಳು ಸಿಗ್ತದೆ ಇಲ್ಲಿ. ಜಂಜಿ ಉಂಟು ನೋಡಿ, ಸೇಲ್ ಆದದ್ದು ಇಲ್ಲಿದ್ದದು. ಅಂಕಲ್ಗೆ ಶಾಕ್. ಕಾಲ್ ನೋಡ. ಹೌದು ಅಂಕಲ್, ಒಟ್ರಾಸಿ ದೊಡ್ಡ ಉಂಟು.
ಆಯಿಸ್ಟರ್ಸ್. ಯಾವ ಮೀನ್ಸ್ ಇರ್ಲಿ ಅರೇಂಜ್ ಮಾಡಿ ಇಟ್ಟದು ನೋಡುದೇ ಒಂದು ಚಂದ ಅಲ್ಲ. ಇದಕ್ಕೆ ಟೂರಿಸ್ಟ್ನವರು ದುಬೈ ವಾಟರ್ ಫ್ರಂಟ್ ಮಾರ್ಕೆಟ್ಗೆ ಬರ್ತಾರೆ. ಮಕ್ಕಳಿಗೆ ಒಟ್ರಾಸಿ ಶಾಕ್ ಇಷ್ಟು ದೊಡ್ಡ ದೊಡ್ಡ ಕ್ರ್ಯಾಬ್ ನೋಡಿ. ಮರ್ವಾಯಿ ಎಷ್ಟು ದೊಡ್ಡ ಉಂಟು. ಹಾಗೆ ಕೊಂಡೋಗ್ಬೇಕಾದ್ರೆ ಐಸ್ ಬಾಕ್ಸ್ ಹಾಗೂ ಐಸ್ ಫೆಸಿಲಿಟಿ ಸಹ ಉಂಟು ಇಲ್ಲಿ. ಇದು ಕ್ಲೀನಿಂಗ್ ಏರಿಯಾ. ಕೆಟ್ಟದು ವಾಶ್ರೂಮ್ ನೋಡಿ ಎಷ್ಟು ಕ್ಲೀನ್ ಉಂಟು. ಮಕ್ಕಳಿಗೆ ರೂಮ್ಸ್ ಉಂಟು ಚೇಂಜ್ ಮಾಡಲಿಕ್ಕೆ, ಪ್ಯಾಂಪರ್. ಫುಲ್ ಮೀಟದ ಏರಿಯಾ. ಇದು ಮಾಂಸ ಏರಿಯಾ. ಮನುಷ್ಯರ ಮಾಂಸ ಬಿಟ್ಟು ಬಾಕಿ ಎಲ್ಲರ ಮಾಂಸ ಸಿಗ್ತದೆ. ಅದು ಯಾವ ಪೀಸ್ ಬೇಕು, ತಲೆಯ, ಮಂಡ್ಯ, ಕೈಯ, ಬೀಲವ ಎಲ್ಲ ಇಲ್ಲಿ ಸಿಗ್ತದೆ. ಯಾವ ದೇಶದ ಮಾಂಸ ಬೇಕು ಎಲ್ಲ ಸಿಗ್ತದೆ. ಇದು ಮಾರ್ಕೆಟ್ ಫುಲ್ ವಾಸನೆ. ಎಂತ ಸಿಕ್ಕುದಿಲ್ಲ ಅಂತಿರಲಿಲ್ಲ. ಯಾವ ಪಾರ್ಟ್ ಬೇಕು ಆ ಪ್ರಾಣಿದು ಎಲ್ಲ ಸಿಗ್ತದೆ. ಬೀಲಂದ ಹಿಡಿದು ಕಣ್ಣೊರೆಗೆ ಸಹ ಸಿಗ್ತದೆ. ನೋಡಿ ಅಂತೂ ತುಂಬ ಆಯ್ತು. ಒಮ್ಮೆಲೆ ಕರೆಂಟ್ ಶಾಕ್ ಹೊಡೆದಾಗಾಯ್ತು. ಲುಲ್ಲು ಉಂಟು, ಅದಕ್ಕೆ ಲುಲ್ಲುಗೆ ಬಂದೇವೆ ಟೈಮ್ ಪಾಸ್ ಮಾಡಲಿಕ್ಕೆ. ನೋಡುವ ಲುಲ್ಲುನ ರೇಟ್ಸ್ ನೋಡುವ ಬನ್ನಿ. ನನ್ನ ಪ್ರಕಾರ ಲುಲ್ಲುದು ರೇಟ್ ಸ್ವಲ್ಪ ಜಾಸ್ತಿ ನೆಸ್ಟೋಗೆ ಕಂಪೇರ್ ಮಾಡುವಾಗ. ಇಲ್ಲಿ ಸಹ ಬಾಯಿ ಓಪನ್ ಒಂದು ಉಂಟು, ಇನ್ನೊಂದು ಬಾಯಿ ಕ್ಲೋಸ್ ಒಂದು ಉಂಟು. ಅಂಕಲ್ ಹೇಳ್ತಾರೆ ಮುಂಚೆ ಇವರ ಬಾಯಿ ಕ್ಲೋಸ್ ಇತ್ತಂತೆ, ಈಗ ಓಪನ್ ಆದದ್ದು. ತುಂಬ ವರ್ಷ ಆಯ್ತಲ್ಲ, ಎಷ್ಟು ವರ್ಷ ಅಂತೀವಿ ಬಾಯಿ ಮುಚ್ಚಿ ಕುತ್ಕೊಳ್ಳೋದಲ್ಲ. ಎಲ್ಲ ಮಾಡಿ ಸಾಕಾಯ್ತು, ತುಂಬ ಭಾರ ಇತ್ತು. ತುಂಬ ತಿರುಗಿದೆವು, ತಿರುಗಿ ಮಾಡಿದೆವು ಶಾಪಿಂಗ್, ತಕೊಂಡೆವು, ಬಂದೆವು. ಎಲ್ಲ ರೇಟ್ಸ್ ನಾವು ಕಂಪೇರ್ ಮಾಡ್ತಿದ್ದೆವು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್. ನಮ್ಮ ಊರಲ್ಲಿ ಕಮ್ಮಿ. ನಮ್ಮ ಊರಂದರೆ ಅಜ್ಮಾನ್, ಮ್ಯಾಂಗ್ಳೂರಲ್ಲ. ಅಜ್ಮಾನಲ್ಲಿ ಸ್ವಲ್ಪ ಕಮ್ಮಿ ಕಂಪೇರ್ಡ್ ಇಲ್ಲಿ ಕಂಪೇರ್ ಮಾಡುವಾಗ. ಅದರಿಂದಾಗಿ ನಮ್ಮ ಬುದ್ಧಿಯನ್ನೆಲ್ಲ ಯೂಸ್ ಮಾಡಿ ಖಾಲಿ ಇದು ತಗೊಂಡು ಬಂದೆವು. ಇದು ಕಿಯಾರಾಗಿ ನಮ್ದೊಂದು ಲೈಮ್ ಜ್ಯೂಸ್ ತಂದೆವು ಅಷ್ಟೇ. ಈ ಮಾರ್ಕೆಟಲ್ಲಿ ಬೇರೆ ಬೇರೆ ಸೆಕ್ಷನ್ ಉಂಟಾಯ್ತಾ. ಮೀನಿಗೆ ಸಪ್ರೇಟ್ ಸೆಕ್ಷನ್, ಮಾಂಸಕ್ಕೆ ಸಪ್ರೇಟ್ ಸೆಕ್ಷನ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗೆ ಸಪ್ರೇಟ್ ಸೆಕ್ಷನ್. ಇಲ್ಲಿ ಟೇಸ್ಟಿಂಗ್ ಆಪ್ಷನ್ ಉಂಟು. ಸ್ವೀಟ್ ಉಂಟಾ ಇಲ್ಲವಾ ಅಂತೇಳಿ ಡೌಟ್ ಇದ್ರೆ ಟೇಸ್ಟಿಂಗ್ ಆಪ್ಷನ್ ಉಂಟು. ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾರೆ, ಇಷ್ಟ ಆದ್ರೆ ತಗೊಳ್ಬಹುದು. कैसा पता चलेगा अच्छा है? ये नॉर्मली प्रॉब्लम क्या आता है ना, जब ये कोकोनट का वो ड्राई करता है, उसमें खराब नहीं होने के लिए सल्फर लगाता है. ओके ओके. ये बिना सल्फर है, बिना केमिकल है. आप जिधर भी टेस्ट करो अच्छा है. अगर कुछ प्रॉब्लम है वापस आएगा. जो बोलता है आप इनाम देगा बोलते हैं. ಕೊಂಡೆ ಇದಕ್ಕೆ 21 ಲೀಟರ್ ಫ್ರಮ್ ಕೇರಳ. ಇದು ಮೊಳಕೆ ಬಂದ ಪದಂಗಿ ಆಯ್ತಾ. ಪದಂಗಿ ಎಲ್ಲಿ ಉಂಟು ಗೊತ್ತಿಲ್ಲ, ಆದ್ರೆ ಮೊಳಕೆ ಬಂದದ್ದು ಇಷ್ಟು ಉದ್ದ ಆಗಿರ್ತದೆ ಆಯ್ತಾ. ಮನೆಯಲ್ಲಿ ಮಾಡಿದ ಇಷ್ಟು ಉದ್ದ ಇರುದಿಲ್ಲ. ಇದನ್ನ ಸಹ ಮಾರ್ತಾರೆ ಮಾರ್ಕೆಟ್ ಅಲ್ಲಿ. ಹಾಗೆ ತಿನ್ಬೋದಲ್ಲ. ಇದು ಸ್ಯಾಂಡ್ವಿಚ್ ಅಲ್ಲಿ ಹಾಕಿ ತಿನ್ಬೋದು, ಬಾಜಿ ಮಾಡಿ ಸಹ ತಿನ್ಬೋದು, ಇಲ್ಲದೆ ಸ್ಯಾಲಡ್ ಅಲ್ಲಿ ಸಹ ತಿನ್ಬೋದು. ನಮ್ಮಲ್ಲೆಲ್ಲ ಬಾರಿ ಕಮ್ಮಿ, ಬಾಂಬೆಲಿ ಜಾಸ್ತಿ. ಅಂಕಲ್ ಹೇಳಿ ಕೊಟ್ಟದ್ದು ನಂಗೆ. ಹೌದಾ? ಇದು 1 ಕಿಲೋಗೆ 10 ದಿರಹಮ್, ಅಂದ್ರೆ 220 ರೂಪಾಯಿ. ಫ್ರೂಟ್ಸ್ ಹಾಗೂ ವೆಜಿಟೇಬಲ್ಸ್ ತುಂಬಾ ಕಮ್ಮಿ ಕ್ರಾಯಿಗೆ ಸಿಗ್ತದೆ, ಆದ್ರೆ ನೋಡಿ ತಗೊಳ್ಬೇಕು. ದುಬೈ ಮಾರ್ಕೆಟ್, ವೆಲ್ಕಮ್ ಟು ದುಬೈ ಮಾರ್ಕೆಟ್ ಹಬೀಬಿ. ಎಷ್ಟು ಕಲರ್ಫುಲ್ ಕಾಣ್ತದಲ್ಲ, ಜಿಗ್ಗ ದುಬೈ ಮಾರ್ಕೆಟ್. ಎಂತ ತಗೊಳ್ಲಿಕ್ಕಿಲ್ಲ ಅಲ್ಲ, ಯಾಕೆ ಹೋಗುದು? ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ಗೆ ಹೇಳಿದ್ರು. ಹಾಗೆ ಹೇಳಿ ಎಷ್ಟು ತಕೊಂಡು ಹೋಗುದು. ಕಾಯಿಪಲ್ಯ ತಿನ್ನೋದವ್ರಿಗೆ ಸಹ ತಿನ್ನುವ ಅಂತಿಲ್ಲ ಆಗ್ತದೆ. ಕಲರ್ ನೋಡುವಾಗ ಒಳ್ಳೆ ಕಲರ್ ಉಂಟು. ಕಾಯಿಪಲ್ಯ, ಹಣ್ಣು, ಕಾಯ್ದೆಲ್ಲ ಅಷ್ಟೇ ಅಲ್ಲ, ಇಲ್ಲಿ ಡ್ರೈ ಫ್ರೂಟ್ಸ್ ಹಾಗೂ ಆರ್ಟಿಸ್ಟಿಕ್ ಕೆಲವು ಬಿಯಂ ಬೇಕಿದ್ರೆ, ಇಲ್ಲದ್ರೆ ಮನೆಗೆ ಎಂತ ಸಹ ಬೇಕಿದ್ರೆ ಅದನ್ನು ಸಿಗ್ತದೆ. ತೆಂಗಿನಕಾಯಿ ಸಹ ಸಿಗ್ತದೆ. ಅಕ್ಯುಪ್ರೆಷರ್ಗೆ ಚಪ್ಪಲ್, ಯಾವ ಅಂಗ ಆಕ್ಟಿವ್ ಆಗ್ತದೆ ಈ ಚಪ್ಪಲ್ ಹಾಕಿದ್ರೆ ಎಲ್ಲ ಬರ್ದಿದ್ದಾರೆ. ಯೂಟ್ರಸ್, ಬ್ಲಾಡರ್, ಅಪೆಂಡಿಕ್ಸ್, ಬ್ರೇನ್
ಐ, ಇಯರ್, ಸೈನಸ್, ವೈನಸ್ ಎಲ್ಲ ಬರೆದಿದೆ. ಎಲ್ಲ ಆಕ್ಟಿವ್ ಆಗಿ ಗೆಲಪ್ಪಾಗಿರ್ತೀರಿ, ಓಡಿಕೊಂಡಿರ್ತೀರಿ ಚಪ್ಪಲ್ ಹಾಕಿದ್ರೆ. 1 kg 20 ದಿರಂ. ಅಂಕಲ್ಗೆ ಊರಿಗೆ ಕೊಂಡೋಗ್ಲಿಕ್ಕೆ. ಒಳ್ಳೆ ಫ್ಲೇವರ್ಸ್ ಉಂಟು, ಎಲ್ಲ ಬ್ರ್ಯಾಂಡೆಡ್. ಇವರ ಹತ್ರ ಪಿಸ್ಟಾಚ್ಯೂಸ್ ಚಾಕ್ಲೇಟ್ಸು ಉಂಟು. ದುಬೈದು ಫೇವ್ರೇಟ್ ಕುನಾಫಾ ಚಾಕ್ಲೇಟ್. ಎಣ್ಣೆವ ಸಿಕ್ಕಿದ, ಎಣ್ಣೆ ಮಾಡ್ತಿದ್ದವ. ನಾನು ಹೇಳಿದ್ದೆ ನನ್ನ ಚಾನಲ್ ಉಂಟು, ನಿನ್ನ ಮುಖ ಎಲ್ಲ ಬರ್ತದೆ, ಸ್ವಲ್ಪ ಸರಿ ಮಾರು, ಕರೆಕ್ಟ್ ಎಣ್ಣೆ ಡೋಂಗಿಲ್ಲ ಅಲ್ಲ ಅಂತ ಹೇಳಿದೆ. ಅದಕ್ಕೆ ಇಲ್ಲೋ ಡೋಂಗಿಲ್ಲ ನೀನು ಯೂಟ್ಯೂಬಲ್ಲಿ ಬರ್ತದೆ ಅಂತ ಹೇಳಿದೆ. ಆಯ್ತಾಯ್ತು ಹಾಕಿ ಅಂತ ಹೇಳಿದ. ಈಗ ಪಾಸ್ ಆದ. ಐ ಸಬ್ಸ್ಕ್ರೈಬ್ಡ್ ಓಕೆ ಅಂತ ಹೇಳಿದ. ನನ್ನ ಸಬ್ಸ್ಕ್ರೈಬರ್ ದುಬೈ ಮಾರ್ಕೆಟಲ್ಲಿ ಸಿದ್ದಾರೆ. ಇದುವೇ ವಾಟರ್ ಫ್ರಂಟ್, ಅದಕ್ಕೆ ಈ ಮಾರ್ಕೆಟ್ ಹೆಸರು ವಾಟರ್ ಫ್ರಂಟ್ ಮಾರ್ಕೆಟ್. ಕುತ್ಕೊಳ್ಳುವ ಸೊಪ್ಪು ಇಟ್ಟಿದ್ದೇವೆ, ನುಂಗೆಲ್ ಸೊಪ್ಪು ಆಗೋದಿಲ್ಲದ್ರೆ ಬಚಾವ್. ಫ್ರೆಶ್ ಉಂಟು ಈಗ. ಇಲ್ಲಿಯ ಬಿಸಿಲ ಪೆಟ್ಟಿಗೆ ನುಂಗೆಲಾಗಿ ಹೋಗ್ಬೋದು. ಉಂಟು ಮೀನು ಹಿಡಿಲಿಕ್ಕೆ. ನಾವು ಮಾರ್ಲಿಕ್ಕೆ ಕೂತಾಗಿ ಉಂಟು, ಇಬ್ಬರು ಸಹ ಬದಿಯಲ್ಲಿ ಕೂತಿದ್ದೇವೆ. ನಡುವಲ್ಲಿ ರಾಶಿ ತೊಟ್ಟು ಒಳ್ಳೆ ವ್ಯೂ. ಇಲ್ಲಿ ಒಂದು ಬೆಂಚ್ ಕೊಟ್ಟಿದ್ದಾರೆ, ಎದುರಲ್ಲಿ ನೀರು, ಮೇಲಿಂದ ಫ್ಲೈಟ್. ಕೂತ್ಕೊಂಡು ಒಂದು ಪ್ಯಾಕೆಟ್ ಕಡಲೆ ತಕೊಂಡು ಕೂತ್ಕೊಳ್ಬೇಕು. ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ಪೀಸ್ ಆಫ್ ಮೈಂಡ್ ಇಂಥ ಜಾಗಕ್ಕೆ ಬಂದು ಸುಮ್ಮನೆ ಕೂತ್ಕೊಳ್ಬೇಕು. ಎಂತ ಮಾಡ್ಬೇಕಂತ ಇಲ್ಲ, ಬಂದು ಸುಮ್ಮನೆ ಕೂತ್ಕೊಂಡು ಎಲ್ಲ ನೋಡಿದ್ರೆ ಅದು ಪೀಸ್ ಆಫ್ ಮೈಂಡ್ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರಲ್ಲ, ಅದು ಬಂದು ಬಿಡ್ತದೆ. ಖುಷಿ ಆಗ್ತದೆ, ಒಂದು ಟೈಪ್ ರಿಲ್ಯಾಕ್ಸ್ ಆಗ್ತದೆ ಇಲ್ಲಿ ಕುತ್ಕೊಳ್ಲಿಕ್ಕೆ. ಬಿಸಿಲು ಬೀಳ್ತಾ ಉಂಟು, ಆದರೆ ಬಿಸಿಲು ಪೆಟ್ಟುಕಿಂತ ಶಾಂತ ಖುಷಿ ಆಗ್ತದೆ. ಯಾರ ರಗಳೆ ಸೆಲ್ಲ. ಎಷ್ಟು ಓಡಗಳು ಉಂಟು ನೋಡಿ. ಒಂದು ಓಡ ಹೋಗ್ತಾ ಉಂಟು, ಮೇಲೆ ಫ್ಲೈಟ್ ಹೋಗ್ತಾ ಉಂಟು. ಒಳ್ಳೆ ಒಂದು ವ್ಯೂ ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಹೂ ಕಲರ್ ನೋಡಿ, ಎಷ್ಟು ಕಲರ್ ಮಾರೆ ಹೂ. ಹೀಗೆ ಉಂಟು ಹೂ. ನಮ್ಮ ಮನೆಗೆ ಹೋದಕ್ಕೂ ಬಾಡಿ ಹೋಗ್ತದೆ. ಇಲ್ಲಿ ಹೇಗೆ ಇಷ್ಟು ಬಿಸಿಲಿಗೆ ಸಹ ಹೀಗೆ ಉಂಟು ಹೂಗಳೆಲ್ಲ. ಸತ್ಯ ಖರ್ಜೂರವ? ಓ ದೇವರೇ, ಸತ್ಯ ಖರ್ಜೂರದಲ್ಲಿ ಚಾಂದ್ ಮಾಡಿದ್ದಾರೆ ಮಾರೆ. ಡ್ರೈ ಖರ್ಜೂರ, ಡು ನಾಟ್ ಟಚ್ ಅಂತ ಹಾಕಿದ್ದಾರೆ. ಟಚ್ ಮಾಡಿದ್ರೆ ಒಂದೊಂದು ಗಾಯಬಾದ್ರೆ ಚಾಂದ್ ಕೆಳಗಿರ್ಬೋದು. ಚಾಂದ್ ಏನೋ ನಿಂತಿದೆ ಡು ನಾಟ್ ಟಚ್ ಹಾಕಿದ್ರಿಂದ. ಇವನ್ ಕೈ ಅಲ್ಲಾಡಿಸ್ತಾ ಇದ್ದಾನ ಆಗದಿಂದ. ಕೈ ಬಚ್ಚು ಚಂಬೆನಿಕ್. ಯಾವ ಹಾಯ್ ಯಾವ ಕೈ ಸಿತ್ತಿದ್ದೀರಪ್ಪ. ಯಾವ ಮತ್ತೆ ಶಾಪಿಂಗ್ ಎಲ್ಲ ಮಾಡಿ ಆಯ್ತು. ಇನ್ನು ಕಿಯಾರನ್ನು ಪಿಕಪ್ ಮಾಡ್ಲಿಕ್ಕೆ ಚರ್ಚಿಗೆ ಹೋಗ್ತಾ ಇದ್ದೇವೆ. ಇವತ್ತು ಅಂಕಲೇ ಪಿಕ್ ಅಂಡ್ ಡ್ರಾಪ್. ಬಂದು ನಮ್ಮ ಪುಟ್ಟಿ. ಹಾಯ್ ಪುಟ್ಟಿ. ಸ್ಕೂಲಿಂದ ಬಂದದ. ಅಜ್ಜ ಮೇರೆ ಗಾಡಿ ಪೆ ಬೇಟ್ ಜಾ. ಕಿಯಾರ ಅಂತೂ ಅಂಕಲ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ಲು. ಇಡೀ ದಿನ ಅಂಕಲ್ನ ಹಿಂದೆ, ಅಂಕಲ್ನ ಅಜ್ಜಿಯಾಗಿ ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ಹೇಳಿಕೊಂಡು ಅಂಕಲ್ ಅನ್ನ ತಲೆಯನ್ನು ಅಂತ ತಿಂದು ಬಿಟ್ಲು. ಅವಳ ಅಂಕಲ್ ಅನ್ನು ಅಜ್ಜೂಸ್ ಅಂತ ಕರೆಯುವುದು. ಕಿಯಾರ ಅಂತೂ ಅವಳ ಫೇವ್ರೆಟ್ ಅಜ್ಜೂಸ್ ಅನ್ನು ಮಿಸ್ ಮಾಡಿಯೇ ಮಾಡ್ತಾಳೆ. ಗಂಡನು ಪಿಕಪ್ ಮಾಡುವ ಮುಂಚೆ ಒಂದು ಮಾಲಿಗೆ ಬಂದಿದ್ದೇವೆ ಆಯ್ತಾ. ಇಲ್ಲಿ ಇಫ್ತಾರಿಗಂತೂ ವೆರೈಟಿ ಐಟಮ್ಸ್ ಇಟ್ಟಿದ್ರು. ಈ ಅಡ್ಡೆ ಅಂತೂ ನನ್ನ ಫೇವ್ರೇಟ್. ಎಲ್ಲರೂ ಸೇರಿ ತಿಂತಾ ಇದ್ದೇವೆ ಹಾಗೂ ಹಸ್ಬೆಂಡ್ಗೆ ಸ್ವಲ್ಪ ಪಾರ್ಸೆಲ್ ಕೊಂಡೋಗ್ತಾ ಇದ್ದೇವೆ. ಇವಳಿಲ್ಲಿ ಅಂಕಲ್ದು ಕ್ಲಾಸ್ ತಗೊಳ್ತಾ ಇದ್ದಾಳೆ. ಏನು ಆಚೆ ನೋಡುದು, ಬೇಗ ಬೇಗ ತಿನ್ನು, ಟೈಮ್ ಆಯ್ತು ಅಂತಿಲ್ಲಿ. ಅಂಕಲ್ ಹೇಗಾಯ್ತು ದುಬೈ? ಹೇಗೆ ಆಯ್ತು? ಬಾರಿ ಬಿಸಿ ಆಯ್ತು ಮಾರಿದಿ. ಬೆಳಿಗ್ಗೆ ತುಂಬಾ ಚಳಿ. ನಾವ್ ಇಟ್ಸ್ ಸ್ಟ್ರೀಮಿಂಗ್ ಹಾಟ್. ಮಧ್ಯಾಹ್ನ ಅಲ್ಲ? ಹೌದು. ಬಟ್ ಬೆವರುದ್ಲ ಅಲ್ಲ? ಮಾತ್ರ ಅಷ್ಟೇ. ನಂಬರ್ 1ಗೆ ಹೋಗ್ಬೇಕಲ್ಲ.
where you, because you are drinking more water, no sweating, so you have to go frequently to your washroom. So you have to go very frequently to the washroom. ಹೇಗೆ ಆಯ್ತು ಅದನ್ನ ಶೆಕೆ ಒಂದು ಬಿಟ್ಟು ಇಡೀ ದುಬೈಲಿ ಖಾಲಿ ಶೆಕೆಯ ಬೇರೆ ಎಂತ ಇಷ್ಟ ಆಯ್ತು ಟ್ರಾಫಿಕ್ ನಿಮ್ಗೆಲ್ಲ ಚೋರೆ ಕಾಣುದು ನಮ್ಮ ಮುಂಬೈ ಮತ್ತೆ ದುಬೈ ನೋ ಡಿಫರೆನ್ಸ್ ಚಂದ ಚಂದ ಬಿಲ್ಡಿಂಗ್ ಚಂದ ಚಂದ ನೀರು ಕುದಿಗಳು ಅದೆಲ್ಲ ಕಾಣಿಲ್ಲ ಎದೇ ನಿನ್ನ ನೀರು ಓ ಅದಕ್ಕಿಂತ ನಮ್ಮ ಮುಂಬೈ ಮತ್ತೆ ಮಂಗಳೂರು ಅಲ್ಲಿ ಫ್ಲೋಟ್ ಆಗಿಕೊಂಡಿರ್ತದೆ ಅಲ್ಲ ಮೂರ್ ದಿನ ಕೊಟ್ಟು 1 ಲೀಟರ್ ನೀರು ತಗೊಳ್ಳೋದಂತೆ ಅದರಲ್ಲಿ ನಮ್ಗೆ ಬಾಂಬೆ ಅಲ್ಲಿ ಫ್ರೀ ವಾಟರ್ ಮಂಗಳೂರಲ್ಲಿ ಫ್ರೀ ವಾಟರ್ ಇಂಡಿಯಾ ಅಣ್ಣ ಇಂಡಿಯಾ ಇದು ದುಬೈ ಕಡಲ್ ನೀರನ್ನು ಅವರಿಗೆ ಸಹ ಖರ್ಚು ಉಂಟು ಇಲ್ಲದ್ರೆ ಕಡಲ್ ನೀರೇ ಕುಡಿಬೇಕು ನಾವೆಲ್ಲ ಇದ ದುಶ್ಮನ ಇಂಡಿಯಾ ನಾವು ಸಹ ಲವ್ ಮಾಡ್ತೇವೆ ಮಾರೆ ಇದು ಕಂಟ್ರಿ ಹೇಗಾಯ್ತು ಕೇಳುದು ಅಂಜವು ನಮೇ ಏತೇನೆ ಕಂಟ್ರಿ ಅತೆ ಕಾಸು ಇತ್ತಿಂದ ಪೂರ ಎಡ್ಡೆ I have one saying for you, okay? Where there is honey, there is money. And always remember, if you have money, the world is very beautiful. If you don't have honey in your hand, then the world is not beautiful. Honey maru avara hatra hoguva. ನೀವು ಒಂದು 2 ಡಬ್ಬೆ honey ಕೊಂಡು. You have to have everything in your life. Honey, money. So enjoy. I enjoyed Dubai. ನೀ ಫಸ್ಟ್ ಟೈಮ್ ಅಲ್ಲ ಓ ಅಣ್ಣ ಇರು ಗ್ರೀಸ್ ಇಡ್ ಬರ್ತೀನಾ ಕನ್ನಡ ಮಾತಾಡಿಯ ಕನ್ನಡ ಅಂದ ಸಾರಿ ನಂಗದು ಕನ್ನಡ ಮುಂಬೈ ಕನ್ನಡ ಸುಮ್ಮನೆ ಮತ್ತೆ ಬೈಬೇಡಿ ಗಂಟೆ ಮುಟ್ಟ ಪಾನಿ ಬಾರಿಶ್ ಇಲ್ಲಿ ನೋಡಿ ಒಂದು ಎಂತ ಆಕ್ಸಿಡೆಂಟ್ ಆಗಿದೆ ಓಲಾ ಇದ್ರೆ ದ ಟ್ರಾಫಿಕ್ ಇಸ್ ವೆರಿ ಫಾಸ್ಟ್ ವಿ ಆರ್ ಗೋಯಿಂಗ್ ನಾವು ಇಲ್ಲಿ 100-120 ಸ್ಪೀಡ್ ಅಲ್ಲಿಯೇ ಹೋಗ್ಬೇಕಾಗ್ತದೆ ಹಾಗೆ ಇಲ್ಲದ್ರೆ ಹಿಂದೆ ಬಂದು ಗುಡ್ತಾರೆ ಮತ್ತೆ ನಾವು ಬೇರೆಯವ್ರಿಗೆ ಗುದ್ದಬೇಕು ಹಾಗೆ ಓಕೆ ಫ್ರೆಂಡ್ಸ್ ಅಂಕಲ್ ಮಂಡೆ ಕಟ್ಟಾಗಿದೆ ಅಣ್ಣ ಸೊ ನಾನು ಇವತ್ತು ನಮ್ಮ ಪ್ರೀತಿಯ ಇಂಡಿಯಾಗೆ ಹೋಗ್ತೇನೆ ಐ ಲವ್ ಮೈ ಕುನಾಫಾ ಒಂದು ಅರೇಬಿಕ್ ಡಿಶ್ ಅಲ್ಲ ಅರೇಬಿಕ್ ಡೆಸರ್ಟ್ ಸೊ ಅಂಕಲ್ಗೆ ಹೋಗೋ ಮುಂಚೆ ಕುನಾಫಾ ತಿನ್ನಿಸ್ತಾ ಇದ್ದೇವೆ ಕುನಾಫಾ ಜೊತೆ ಶುಗರ್ ಸಿರಪ್ ಕೊಡ್ತಾರೆ ಸೊ ತಿನ್ನುವ ಮುಂಚೆ ಶುಗರ್ ಸಿರಪ್ ಹೀಗೆ ಮೇಲಿಂದ ಹಾಕ್ತಾ ತಿಂದು ಬಿಟ್ರೆ ವೇಟ್ ಜಾಸ್ತಿ ಆಗುದಂತೂ ಗೊತ್ತೇ ಆಗುದಿಲ್ಲ ಅಷ್ಟು ಟೇಸ್ಟ್ ಇರ್ತದೆ ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಅವಿನಾಶ್ ರವರ ಬರ್ಡೇ 18th ಏಪ್ರಿಲ್ಗೆ ಹ್ಯಾಪಿ ಬರ್ಡೇ ಅವಿನಾಶ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಹಾಡಮ್ಮ ಗಾಣಕ್ ಹೋಗಿರಿ Happy birthday, auntie. Auntie ಅಲ್ಲ ಅಂಕಲ್. Happy birthday, uncle. Happy birthday, happy birthday, happy birthday, uncle. April 15th ಗೆ ಚೇತನಾ ಪ್ರವೀಣ್ ರವರ ಬರ್ಡೇ ಹ್ಯಾಪಿ ಬರ್ಡೇ ಚೇತನಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ 100th ಎಪಿಸೋಡ್ ಇವತ್ತು ತುಂಬಾ ಟೈಮ್ ತುಂಬಾ ಎಫರ್ಟ್ಸ್ ಇನ್ವೆಸ್ಟ್ ಮಾಡಿದ್ದೇನೆ ಬ್ಲಾಗಿಂಗ್ ಜರ್ನಿಯಲ್ಲಿ ಖಾಲಿ ಮಾನಿಟರಿ ಬೆನಿಫಿಟ್ಸ್ಗೆ ಅಲ್ಲ ಮಾನಿಟರಿ ಬೆನಿಫಿಟ್ಸ್ಗೆ ಮಾಡ್ತಿದ್ರೆ ಇಷ್ಟೊತ್ತಿಗೆ ಚಾನಲ್ ಬಂದ್ ಮಾಡಬೇಕಾಗಿತ್ತು ಸೊ ಮಾನಿಟರಿ ಬೆನಿಫಿಟ್ಸ್ಗೆ ಖಾಲಿ ಅಲ್ಲ ಇಟ್ಸ್ ಫಾರ್ ಒಂದು ಹ್ಯೂಮರ್ ಲೆವೆಲ್ ನನಗೆ ಅದು ಇನ್ಬಿಲ್ಟ್ ಟ್ಯಾಲೆಂಟ್ ಉಂಟು ಹ್ಯೂಮರ್ ಲೆವೆಲ್ ಬ್ಲೆಸ್ಸಿಂಗ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಸೊ ಅದನ್ನು ನಾನು ಉಪಯೋಗಿಸ್ತಾ ವ್ಲಾಗಿಂಗ್ ಜರ್ನಿಯಲ್ಲಿ ಯೂಸ್ ಮಾಡ್ತಿದ್ದೇನೆ ತಮ್ಮೆಲ್ಲರ ಸಪೋರ್ಟ್ ಪ್ರೀತಿಗಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಪ್ರೀತಿ ಮಾಡ್ತಾ ಶೇರ್ ಮಾಡ್ತಾ ಲೈಕ್ ಮಾಡ್ತಾ ಕಮೆಂಟ್ ಮಾಡ್ತಾನೆ ಇರಿ ಹೀಗೆ ಸಪೋರ್ಟ್ ಕಂಟಿನ್ಯೂ ಆಗಲಿ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಒಂದು ಸ್ಪೆಷಲ್ ಮಾಡುವ ಒಬ್ಬರು ಹೇಳಿದ್ರು 100 ಎಪಿಸೋಡ್ಗೆ ಒಂದು ಎಂಥ ಸ್ಪೆಷಲ್ ಮಾಡಿ ಅಂತೇಳಿ 100 ಎಪಿಸೋಡ್ ಇರಲಿ ಬದಿಗೆ ಇಡುವ 10,000 ಸಬ್ಸ್ಕ್ರೈಬರ್ಸ್ ರೀಚ್ ಆದ ಕೂಡಲೇ ಅಫ್ಕೋರ್ಸ್ ಎಂತಾದ್ರೂ ಒಂದು ಸ್ಪೆಷಲ್ ಡೆಫಿನೆಟ್ಲಿ ಮಾಡ್ತೇನೆ ವ್ಲಾಗಲ್ಲಿ ಓಕೆ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಷ್ಟೊತ್ತಿಗೆ ಟೇಕ್ ಕೇರ್ ಬಾಯ್ ಬಾಯ್